ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸ ಲಕ್ಷ್ಮೀ ನರಸಿಂಹಾಯ ನಮಃ. ಓಂ ನರಸಿಂಹೋऽಖಿಲಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿಃ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೌ. ಅನಧಿತ್ಯ ಮಹಾಭಾಷ್ಯಂ ವ್ಯಾಖ್ಯಾತಂ ಯದನುಗ್ರಹಾತ್ ವಂದೇ ತಂ ವಿಧಿನಾ ಸತ್ಯನಿಧಿಂ ಸಜ್ಞಾನಸಿದ್ಧಯೇ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಜ್ಞಾನಪಂಚಾಸ್ಯಾನ್ ಧೇನುಪಾಚಾರ್ಯ ಸೇವಕಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಧಿಕ ಮಾಸ, ಮಲಮಾಸ, ಪರಮಾತ್ಮನನ್ನ ಆಶ್ರಯಿಸಿದ್ದರಿಂದ ಅದು ಅಧಿಕವಾಯಿತು, ಸರ್ವೋತ್ಕೃಷ್ಟವಾಯಿತು, ಪುರುಷೋತ್ತಮ ಮಾಸ ಎಂಬುದಾಗಿ ಖ್ಯಾತಿ ಪಡೆದಿತು ಎಂಬುದಾಗಿ ಪುರಾಣಗಳು ನಮಗೆ ತಿಳಿಸಿಕೊಡ್ತವೆ. ಈ ಪುರುಷೋತ್ತಮ ಮಾಸದಲ್ಲಿ ಯಾವ ಯಾವ ಸಾಧನೆಗಳನ್ನು ನಾವು ಮಾಡುತ್ತೇವೋ, ಕೊಟ್ಟ ದಾನ, ಮಾಡಿದ ಸ್ನಾನ, ಅರ್ಚಿಸಿದ ದೇವರ ಪೂಜೆ, ಯಜ್ಞಯಾಗಗಳು ಎಲ್ಲವೂ ಅಧಿಕವಾದ ಫಲವನ್ನು ನಮಗೆ ಕೊಡುತ್ತವೆ ಎಂಬುದಾಗಿ ಶಾಸ್ತ್ರಗಳು ಹೇಳುತ್ತವೆ. ಇಂತಹ ಪರಮ ಪವಿತ್ರವಾದ ಅಧಿಕ ಮಾಸ ಪರ್ವಕಾಲದಲ್ಲಿ ಮಹಾನುಭಾವರಾದಂತಹ ಪ್ರಾತಸ್ಮರಣೀಯರಾದ ಶಾಪಾನುಗ್ರಹ ಸಮರ್ಥರಾದ ಪರಮ ವಿರಕ್ತ ಶಿಖಾಮಣಿಗಳಾದ ತತ್ವಜ್ಞಾನಿಗಳಾದ ಗ್ರಂಥಕಾರರಾದ ಪವಾಡ ಪುರುಷರಾಗಿರ್ತಕ್ಕಂತಹ ವಾದಿರಾಜ ಗುರುಸಾರ್ವಭೌಮರಿಂದ ರಚಿತವಾದ ಲಕ್ಷ್ಮೀ ಶೋಭಾನ ಪದ ಎನ್ನುವಂತಹ ಮಂತ್ರತುಲ್ಯವಾದ ಕೃತಿಯನ್ನು ನಿಮ್ಮ ಮುಂದೆ ಅನುವಾದ ಮಾಡಬೇಕು. ಭಗವಂತ ಹರಿಗುರುಗಳು ಇದರಿಂದ ಪ್ರೀತರಾಗಲಿ, ಭಗವಂತ ಎಲ್ಲರಿಗೂ ಪರಮ ಮಂಗಳವನ್ನು ಮಾಡಲಿ ಎನ್ನುವಂತಹ ಉದ್ದೇಶದಿಂದ ವಾದಿರಾಜರ ಕೃತಿಯ ಅನುವಾದವನ್ನು ನಾನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ. ವಾದಿರಾಜ ಗುರುಸಾರ್ವಭೌಮರು ದೊಡ್ಡ ತತ್ವಜ್ಞಾನಿಗಳು. ಜ್ಞಾನಿಗಳೆಲ್ಲ ಗ್ರಂಥಕಾರರಾಗಬೇಕು ಅಂತ ನಿಯಮ ಇಲ್ಲ. ಯಾಕೆಂದರೆ ತತ್ವಜ್ಞಾನಿಗಳು, ಜ್ಞಾನಿಗಳು ತಮ್ಮ ಸಾಧನೆಯನ್ನು ತಾವು ಮಾಡಿರ್ತಕ್ಕಂಥ ಅನೇಕ ಜನ ಮಹಾನುಭಾವರಿದ್ದಾರೆ. ಅವ್ರು ಯಾರೂ ಗ್ರಂಥಕಾರರಾಗಿಲ್ಲ. ಇನ್ನು ಗ್ರಂಥಕಾರರಾದವರೆಲ್ಲ ತತ್ವಜ್ಞಾನಿಗಳಾಗಬೇಕು ಅಂತ ನಿಯಮ ಇಲ್ಲ. ಅಂದರೆ ಗ್ರಂಥಗಳನ್ನು ಹಣವನ್ನು ಕೊಟ್ಟು, ಇನ್ನೇನೋ ಕೊಟ್ಟು, ಬೇರೆಯವರಿಂದ ಗ್ರಂಥವನ್ನು ಬರೆಸಿ ತಮ್ಮ ಹೆಸರನ್ನು ಹಾಕಿಕೊಂಡಂತಹ ವಿಚಾರಗಳು ಕೂಡ ಸಿಗುತ್ತವೆ ಇತಿಹಾಸದಲ್ಲಿ. ಹೀಗಾಗಿ ಗ್ರಂಥಕಾರರೆಲ್ಲರೂ ತತ್ವಜ್ಞಾನಿಗಳಾಗಿರೋದಿಲ್ಲ. ತತ್ವಜ್ಞಾನಿಗಳೂ ಆಗಿದ್ದಾರೆ, ಗ್ರಂಥಕಾರರೂ ಆಗಿದ್ದಾರೆ. ಆದರೆ ಪವಾಡ ಪುರುಷರಾಗಿರಬೇಕು ಅಂತ ನಿಯಮ ಇಲ್ಲ. ಅಥವಾ ಪವಾಡ ಪುರುಷರೆಲ್ಲರೂ ಕೂಡ ತತ್ವಜ್ಞಾನಿಗಳಾಗಬೇಕು ಅಂತ ನಿಯಮ ಇಲ್ಲ. ನಮ್ಮ ಅದ್ಭುತವಾದ ಭಾರತೀಯ ಪರಂಪರೆಯಲ್ಲಿ, ವೈದಿಕ ಪರಂಪರೆಯಲ್ಲಿ ತತ್ವಜ್ಞಾನಿಗಳು, ಗ್ರಂಥಕಾರರು, ಪವಾಡ ಪುರುಷರೂ ಆದಂತಹ ಕೆಲವೇ ವಿರಳ ವ್ಯಕ್ತಿಗಳಲ್ಲಿ ಪ್ರಾತಸ್ಮರಣೀಯರಾದ ವಾದಿರಾಜರು ಒಬ್ಬರಾಗಿದ್ದಾರೆ. ಅಂಥ ಮಹಾನುಭಾವರಿಂದ ರಚಿತವಾದಂತಹ ಗ್ರಂಥ ಲಕ್ಷ್ಮೀ ಶೋಭಾನ ಪದ ಸಾಧಕರಿಗೆ ಅಪೂರ್ವವಾದಂತಹ ನಿಧಿ ಇದ್ದಂತೆ. ಇದು ಲಕ್ಷ್ಮೀನಾರಾಯಣರ ಕಲ್ಯಾಣೋತ್ಸವದ ಘಟ್ಟವನ್ನು ತಿಳಿಸಿಕೊಡುವಂತಹ ಗ್ರಂಥ.
ಭಕ್ತರ ಸಕಲ ಅಮಂಗಲಗಳನ್ನು ನಾಶ ಮಾಡಿ ಭಕ್ತರಿಗೆ ಪರಮ ಮಂಗಲವನ್ನು ಕರುಣಿಸುವಂತಹ ಗ್ರಂಥ, ಮಂತ್ರತುಲ್ಯವಾದಂತಹ ಈ ಗ್ರಂಥ, ಶೋಭಾನ ಪದದಿಂದ ಪ್ರಾರಂಭವಾಗುವಂತಹ ಗ್ರಂಥ, ಅದ್ಭುತವಾದ ಈ ರಾಜರ ಕೃತಿ. ಇದನ್ನು ಶ್ರದ್ಧಾಭಕ್ತಿಯಿಂದ ಕೇಳುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ. ಶೋಭಾನವೆನ್ನೀರೆ ಸುರರಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯನಿಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ. ಶೋಭಾನ ಪದದಿಂದ ರಾಜರು ಈ ಗ್ರಂಥವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಶೋಭನ ಪದಕ್ಕೆ ಶೋಭನ ಅಂತಂದರೆ ಮಂಗಲ ಅಂತ ಅರ್ಥ. ಭಗವಂತನಿಗೆ, ಲಕ್ಷ್ಮೀನಾರಾಯಣರಿಗೆ ಮಂಗಲವಾಗಲಿ, ಭಗವಂತನಿಗೆ ಮಂಗಲವಾಗಲಿ. ಮಂಗಳವಾಗಲಿ ಅಂತನ್ನೋದು, ಶೋಭನ ಅಂತನ್ನೋದು ಕಿರಿಯರಿಗೆ ನಾವು ಮಾಡಿದಾಗ ಇದು ಆಶೀರ್ವಾದ ಅಂತ ಅನಿಸಿಕೊಳ್ಳುತ್ತದೆ. ಹಿರಿಯರಿಗೆ ಮಂಗಳವಾಗಲಿ ಅಂತ ಹೇಳಿದಾಗ ಸ್ತುತಿ ರೂಪ, ಅವರನ್ನು ಸ್ತೋತ್ರ ಮಾಡಿದಂತೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಭಗವಂತನಿಗೆ ಮಂಗಳವಾಗಲಿ ಅಂತಂದ್ರೆ ಭಗವಂತ ಸದಾಕಾಲ ಜಯಶಾಲಿ. ಅವನಲ್ಲಿರುವಂತಹ ಮಂಗಲ ಇದು ಪ್ರಕಾಶಿಸಲ್ಪಡಲಿ. ಭಗವಂತ ಮಂಗಳಮೂರ್ತಿ ಎಂಬ ಅರಿವು ಸದಾಕಾಲ ನಮಗೆ ಇರಲಿ. ಮಂಗಲಾನಾಂಚ ಮಂಗಲಂ. ಭಗವಂತ ಮಂಗಲ ದ್ರವ್ಯಗಳು, ಮಂಗಲ ವಸ್ತುಗಳು ಅಂತ ಏನೇನಿವೆಯೋ ಅದೆಲ್ಲದಕ್ಕೂ ಕೂಡ ಮಂಗಲಪ್ರದನಾಗಿದ್ದಾನೆ ಪರಮಾತ್ಮ. ತ್ರಿವಿಕ್ರಮ ಪಂಡಿತಾಚಾರ್ಯರು ಒಂದು ಮಾತನ್ನು ಹೇಳುತ್ತಾರೆ, ಸೌಭಾಗ್ಯಂ ಭಾಗ್ಯದೇವ್ಯಾಹ. ಲಕ್ಷ್ಮೀದೇವಿಯೂ ಕೂಡ ಭಗವಂತನನ್ನೇ ತಾನು ಆಶ್ರಯಿಸ್ತಾಳೆ. ಉಪನಿಷತ್ತು ಹೇಳುವಂತಹ ಮಾತು, ಮಮ ಯೋನಿಹಿ ಅಪ್ಸು ಅಂತಸ್ಸಮುದ್ರೇ. ಲಕ್ಷ್ಮೀದೇವಿಯ ಸ್ಥಾನ, ಜ್ಞಾನ, ಸಂಪತ್ತು ಎಲ್ಲವೂ ಭಗವಂತನ ಅನುಗ್ರಹದಿಂದಲೇ ಬಂದದ್ದು. ಭಗವಂತನೇ ನನಗೆ ಆಶ್ರಯನಾಗಿದ್ದಾನೆ ಅಂತ ಲಕ್ಷ್ಮೀದೇವಿ ತಾನು ಹೇಳುತ್ತಾಳೆ. ಅಂತಹ ಶೋಭನ ಪದದಿಂದ, ಮಂಗಲ ಪದದಿಂದ ಇದು ಪ್ರಾರಂಭವಾಗ್ತಾ ಇದೆ. ಶ್ರೀಮದಾಚಾರ್ಯರು ಕೂಡ ಜಯತಿ ಹರಿರಚಿಂತ್ಯ ಜಯತ್ಯಮಿತ ಸಜ್ಞಾನ, ಜಯ ಶಬ್ದದಿಂದ ಆಚಾರ್ಯರು ಭಗವಂತನ ಜಯತಿ, ಭಗವಂತನಿಗೆ ಜಯವಾಗಲಿ, ಈ ಅರ್ಥಗಳಲ್ಲಿ ತಾವು ದೇವರನ್ನು ಸ್ತೋತ್ರ ಮಾಡಿದ್ದಾರೆ. ಭಗವಂತನ ಜಯ ಪ್ರಕಾಶಿಸಲ್ಪಡಲಿ ಎಂಬುದಾಗಿ ಭಗವಂತನ ಸ್ತೋತ್ರ ಇದು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ಮೊದಲಿನ ಪದ್ಯದಲ್ಲಿ ಭಗವಂತನಿಗೆ ವಿಶೇಷಣಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ದೇವರಿಗೆ ಸುಭಗ ಅಂತ ಹೇಳಿದ್ದಾರೆ, ಭಗವಂತನಿಗೆ ಸುಗುಣ ಅಂತ ಹೇಳಿದ್ದಾರೆ, ಭಗವಂತನನ್ನ ತ್ರಿವಿಕ್ರಮರಾಯ ಅಂತ ಸ್ತೋತ್ರ ಮಾಡಿದ್ದಾರೆ, ಭಗವಂತನಿಗೆ ಸುರಪ್ರಿಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಭಗವಂತ ಸುರರಳು ಸುಭಗನಾಗಿದ್ದಾನೆ. ದೇವತೆಗಳಲ್ಲಿ ತುಂಬ ಸುಂದರನಾಗಿ ಭಗವಂತ ತಾನು ಕಾಣುತ್ತಾ ಇದ್ದಾನೆ. ಎಲ್ಲ ದೇವತೆಗಳಿಗೆ ಪ್ರಧಾನನಾಗಿ ತಾನು ಕಾಣುತ್ತಾ ಇದ್ದಾನೆ. ಹೀಗಾಗಿ ಲಕ್ಷ್ಮೀದೇವಿ ಯಾರಿಗೂ ಮಾಲೆಯನ್ನ ಹಾಕಲಿಲ್ಲ. ಆ ಮಾಲೆಯನ್ನ ನಾರಾಯಣನ ಕೊರಳಿನ ಮೇಲೆ ಹಾಕಿ ತಾನು ನಮಿಸ್ತಾ ಇದ್ದಾಳೆ ಎಂಬುದಾಗಿ ರಾಜರು ಮುಂದೆ ನಮಗೆ ತಿಳಿಸಿಕೊಡ್ತಾರೆ. ಭಗವಂತ ಸುರರಳು ಸುಭಗನಾಗಿದ್ದಾನೆ. ದೇವತೆಗಳಿಗೆಲ್ಲ ಸುಭಗ, ದೇವತೆಗಳಿಗೆ ಸೌಂದರ್ಯ ಪ್ರದನಾದವನು ಕೂಡ ಭಗವಂತ. ಭಗವಂತ ಸುಗುಣನಾಗಿದ್ದಾನೆ. ಎಲ್ಲ ದೇವತೆಗಳಲ್ಲಿ ಗುಣಗಳಿವೆ, ಭಗವಂತನಲ್ಲಿ ಒಂದೊಂದು ಗುಣಗಳು ಪರಿಪೂರ್ಣವಾಗಿವೆ. ಈ ತರಹದ ಪರಿಪೂರ್ಣವಾದ ಗುಣಗಳು ಅನಂತ ಗುಣಗಳಿಂದ ಭಗವಂತ ತಾನು ಕೂಡಿದವನಾಗಿದ್ದಾನೆ. ಭಗವಂತನ ಅನಂತ ಗುಣಪೂರ್ಣತ್ವವನ್ನು ಇದು ಪ್ರತಿಪಾದನೆ ಮಾಡ್ತಾ ಇದೆ. ತ್ರಿವಿಕ್ರಮರಾಯನಿಗೆ ಶೋಭನ ಎಂಬುದಾಗಿ ಹೇಳ್ತಾ ಇದ್ದಾರೆ. ತ್ರಿವಿಕ್ರಮರಾಯ ಭಗವಂತ ದೇವತೆಗಳನ್ನ ತ್ರಿದಶರು ಅಂತ ಕರೀತಾರಂತೆ. ಯಾಕೆ ಅಂತಂದ್ರೆ ಮನುಷ್ಯರಿಗೆ 4 ಅವಸ್ಥೆಗಳಿರ್ತದೆ: ಬಾಲ್ಯ, ಕೌಮಾರ, ಯೌವನ, ವಾರ್ಧಕ್ಯ, ಮುದಿತನ. ದೇವತೆಗಳು ಸದಾಕಾಲ ಯೌವನದಲ್ಲೇ ಅವರು ಇರ್ತಾರೆ. 16 ವರ್ಷದ
ಯುವಕರಂತೆ ಅವರು ಕಾಣ್ತಾ ಇರ್ತಾರೆ ಎಂಬುದಾಗಿ ಶಾಸ್ತ್ರಗಳು ನಮಗೆ ತಿಳಿಸಿಕೊಡ್ತಾ ಇವೆ. ಹಾಗಾಗಿ ಈ ದೇವತೆಗಳು ಯಾವಾಗಲೂ 3ನೇ ಹಂತದಲ್ಲಿ ಅವರು ಇರ್ತಾರೆ. ಬಾಲ್ಯವಿಲ್ಲ, ಕೌಮಾರವಿಲ್ಲ, ಯೌವನಾವಸ್ಥೆಯಲ್ಲೇ ಸದಾಕಾಲ ದೇವತೆಗಳಿರ್ತಾರೆ. ಆದ್ದರಿಂದ ಅವರನ್ನ ತ್ರಿದಶರು ಅಂತ ಕರೀತಾರೆ. ಆದ್ದರಿಂದಲೇ ಆ ದೇವತೆಗಳು ಈ ಒಂದು ಕಾರಣದಿಂದಲೇ ತ್ರಿವಿಕ್ರಮರೂ ಹೌದು. ಆ ಎಲ್ಲ ದೇವತೆಗಳಿಗೆ, ತ್ರಿವಿಕ್ರಮರಿಗೆ ರಾಯನಂತೆ, ಒಬ್ಬ ಚಕ್ರವರ್ತಿಯಂತೆ ಪರಮಾತ್ಮ ತಾನು ಇದ್ದಾನೆ. ದೇವತೆಗಳಿಗೆ ರಾಜಪದವಿಯನ್ನ ತಂದುಕೊಡುವಂಥವನೂ ಪರಮಾತ್ಮನೇ. ತ್ರಿವಿಕ್ರಮಾಃ ರಾಜಾನಃ ಯಸ್ಮಾತ್ ಸಹ ತ್ರಿವಿಕ್ರಮ ರಾಜಃ ಸ ಏವ ತ್ರಿವಿಕ್ರಮ ರಾಯಃ. ತ್ರಿವಿಕ್ರಮರಾಗಿರ್ತಕ್ಕಂತಹ ಎಲ್ಲರಿಗೂ ಕೂಡ ರಾಜ ಪದವಿ ಯಾರಿಂದ ಬಂತೋ ಅಂತಹ ಭಗವಂತ ತ್ರಿವಿಕ್ರಮರಾಯ. ಅಂತಹ ತ್ರಿವಿಕ್ರಮರಾಯನಿಗೆ ಶೋಭನವೆನ್ನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಶೋಭನ ಪದ ನಿರಂತರವಾಗಿ ಈ ಗ್ರಂಥದಲ್ಲಿ ಪ್ರತಿಯೊಂದು ಶ್ಲೋಕದಲ್ಲೂ ಕೂಡ ಕಾಣ್ತಾ ಇರುತ್ತೆ. ಇದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಯತ್ರಾಧಿಕಂ ತತ್ಪರತ ಬಹುವಾರಮಪಿ ಧ್ರುವಂ ತದ್ವದಂತಿ ಮಹಾಪ್ರಾಜ್ಞ ಲೋಕವೇದಾನುಸಾರತಃ ಎಂಬುದಾಗಿ ಹೇಳ್ತಾರೆ. ಈಗ ಒಂದು ಪ್ರಮೇಯದಲ್ಲಿ ಹೆಚ್ಚು ತಾತ್ಪರ್ಯವಿತ್ತು ಅಂದ್ರೆ, ಅದನ್ನ ಹೇಳಬೇಕು ಅಂತ ಹೆಚ್ಚು ಅವರಿಗೆ ಅನಿಸಿತ್ತು ಅಂದ್ರೆ ಆ ಅಂಶವನ್ನ ಮೇಲಿಂದ ಮೇಲೆ ಹೇಳ್ತಾರಂತೆ. ಉದಾಹರಣೆಗೆ ಭಗವಂತ ಗುಣಪೂರ್ಣ, ಭಗವಂತ ಸರ್ವೋತ್ತಮ ಅಂತ ಹೇಳಬೇಕಾಗಿದೆ. ಆ ಸರ್ವೋತ್ತಮ ಅಂತನ್ನುವಂತಹ ಪದ ಮೇಲಿಂದ ಮೇಲೆ ಬರ್ತಾ ಹೋಗ್ತದೆ. ಅಂದ್ರೆ ಸರ್ವೋತ್ತಮ ಅಂತ ಹೇಳಬೇಕು ಅಂತ ಅನ್ನೋದರಲ್ಲಿ ಅವರಿಗೆ ತಾತ್ಪರ್ಯವಿದೆ ಅನ್ನೋದು ತಿಳಿದು ಬರುತ್ತದೆ. ಹಾಗೆ ಅಧಿಕವಾಗಿ ಬಹುವಾರವಾಗಿ ಶೋಭನ ಪದ ಇಲ್ಲಿ ಪ್ರಯುಕ್ತವಾಗ್ತಾ ಇದೆ ಅಂದ ಮೇಲೆ ಇದು ಪರಮ ಮಂಗಲಪ್ರದವಾದಂತಹ ಗ್ರಂಥ ಅನ್ನೋದು ನಮಗೆ ತಿಳಿದು ಬರ್ತದೆ. ಭಗವಂತನಿಗೆ ಸುಭಗವಾಗಲಿ, ಮಂಗಲವಾಗಲಿ, ಶೋಭನವಾಗಲಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಆ ಭಗವಂತ ಮಂಗಲಪ್ರದ ಅನ್ನುವಂತಹ ಅರಿವು ಸದಾಕಾಲ ನಮಗೆ ಇರಲಿ ಎನ್ನುವಂತಹ ಅಂಶವನ್ನ ನಾವಿಲ್ಲಿ ತಿಳಿದುಕೊಳ್ಳಬೇಕು. ಮೂಲತಃ ಚಾಕ್ಷುಷ ಮನ್ವಂತರದಲ್ಲಿ ನಡೆದಿರತಕ್ಕಂತಹ ಒಂದು ಸಮುದ್ರ ಮಥನ, ದೂರ್ವಾಸರ ಶಾಪದಿಂದ ಇಂದ್ರನ ಸಂಪತ್ತೆಲ್ಲ ಇಂದ್ರ ತಾನು ಕಳ್ಕೊಳ್ತಾನೆ. ಕಥೆ ಪ್ರಸಿದ್ಧವಾಗಿ ಇದೆ. ದೂರ್ವಾಸರು ಒಂದು ಮಾಲೆಯನ್ನ ತಂದು ಇಂದ್ರನಿಗೆ ಕೊಡ್ತಾರೆ. ಇಂದ್ರ ಆ ಮಾಲೆಯನ್ನ ಆನೆಯ ಕೊರಳಿಗೆ ಹಾಕ್ತಾನೆ. ಆನೆ ಆ ಮಾಲೆಯನ್ನ ಕೆಳಗಡೆ ಹಾಕತ್ತೆ. ಆ ಕಾಲು ಅದರ ಮೇಲೆ ಇಟ್ಟು ಹೊರಟು ಹೋಗಿಬಿಡುತ್ತೆ. ಯಾವ ಐಶ್ವರ್ಯದಿಂದ ಇಂದ್ರನಿಗೆ ಈ ರೀತಿಯಾಗಿ ಮದ ಬಂದಿದೆಯೋ ಆ ಐಶ್ವರ್ಯವೆಲ್ಲ ನಾಶವಾಗಿ ಹೋಗಲಿ ಅಂತ ದೂರ್ವಾಸರು ತಾವು ಶಾಪವನ್ನ ಕೊಡ್ತಾ ಇದ್ದಾರೆ. ಆ ದೂರ್ವಾಸರ ಶಾಪದಿಂದ ಇಂದ್ರ ಎಲ್ಲ ಐಶ್ವರ್ಯವನ್ನ ತಾನು ಕಳ್ಕೊಳ್ತಾನೆ. ಕಳ್ಕೊಂಡಾಗ ಗುರುಗಳನ್ನ, ದೇವರನ್ನ ಪ್ರಾರ್ಥನೆ ಮಾಡಿದಾಗ, ಸಮುದ್ರ ಮಥನ ಮಾಡಿದಾಗ ಮತ್ತೆ ಪುನಃ ನಿನ್ನ ಐಶ್ವರ್ಯ ಎಲ್ಲವೂ ಕೂಡ ಬರ್ತದೆ ಅಂತ ಹೇಳಿದಾಗ ಆಯಿತು ಅಂತ ಸಮುದ್ರ ಮಥನವನ್ನ ಮಾಡುತ್ತಾರೆ. ಅದು ದೊಡ್ಡ ಆಖ್ಯಾಯಿಕೆ. ಆ ಸಮುದ್ರ ಮಥನವನ್ನ ಮಾಡಿದಾಗ ಭಗವಂತ ಅದು ಎಷ್ಟು ರೂಪಗಳನ್ನ ತಾನು ತಾಳ್ತಾನೆ. ಅಜಿತನಾಮಕ ಭಗವಂತ, ಕೂರ್ಮರೂಪಿಯಾದ ಭಗವಂತ, ಹೀಗೆ ಅನೇಕ ರೂಪಗಳಿಂದ ಭಗವಂತ ತಾನು ಬಂದು ದೇವತೆಗಳಿಗೆ ಅಮೃತವನ್ನ ತಾನು ಕೊಡಿಸ್ತಾನೆ ಅನ್ನುವಂತಹ ಕಥೆ ಇದೆ. ಈ ಪ್ರಸಂಗದಲ್ಲಿ ಸಮುದ್ರವನ್ನ ಮಥನ ಮಾಡುವಾಗ ಭಗವಂತ ಅಮೃತವನ್ನ ತಂದು ಇಂದ್ರನಿಗೆ ಎಲ್ಲ ಐಶ್ವರ್ಯವನ್ನ ತಾನು ಕೊಡ್ತಾನೆ. ಭಗವಂತ ಈ ಕಾರಣದಿಂದ ವಾದಿರಾಜ ಸ್ವಾಮಿಗಳವರು ಸುರಪ್ರಿಯ ಎಂಬುದಾಗಿ ದೇವರನ್ನ ಈ ವಿಶೇಷಣದಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಭಗವಂತ ಸ್ವಭಾವತಃ ಪ್ರಿಯತ್ವಾತ್ತು ಸದಾ ದೇವಪ್ರಿಯೋ ಹರಿಹಿ. ಸ್ವಭಾವತಃ ಭಗವಂತ ದೇವತೆಗಳಿಗೆ ಸದಾ ಕಾಲ ತಾನು ಪ್ರಿಯನಾಗಿ ಇದ್ದಾನೆ. ಅಂತಹ ಪ್ರಿಯನಾದ ಭಗವಂತ ಆ ದೇವತೆಗಳ ಅಪೇಕ್ಷೆಯನ್ನು ಪೂರ್ಣ ಮಾಡಬೇಕು ತಾನೆ. ಅಂದ್ರೆ ಈ ಗ್ರಂಥದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಲಕ್ಷ್ಮೀ ಶೋಭಾನ ಪದದಲ್ಲಿ ಭಗವಂತನಲ್ಲಿ ಯಾವ ದೋಷಗಳೂ ಇಲ್ಲ, ಭಗವಂತ ಗುಣಪೂರ್ಣನಾಗಿದ್ದಾನೆ, ಭಗವಂತ ಸುಂದರನಾಗಿ ಇದ್ದಾನೆ ಎಂಬುದಾಗಿ ತಿಳಿದು ಲಕ್ಷ್ಮೀದೇವಿ ಭಗವಂತನಿಗೆ ಮಾಲೆಯನ್ನ ಹಾಕ್ತಾಳೆ. ಭಗವಂತ ಅವನು
ದೇವತೆಗಳಿಗೆ ಅವರ ಅಪೇಕ್ಷೆಯನ್ನ, ಮನೋಕಾಮನೆಯನ್ನ ಪರಿಪೂರ್ಣ ಮಾಡ್ತಾನೆ. ಯಾವ ಯಾವ ದೇವತೆಗಳಲ್ಲಿ ಯಾವ ಯಾವ ದೋಷವಿದೆ, ಭಗವಂತನಲ್ಲಿ ಯಾವ ದೋಷವೂ ಇಲ್ಲ, ಅವನು ನಿರ್ದುಷ್ಟ, ಅವನು ಅನಂತ ಗುಣಪೂರ್ಣನಾಗಿದ್ದಾನೆ ಎಂಬುದಾಗಿ ಭಗವಂತನ ಗುಣಪೂರ್ಣತ್ವವನ್ನ ಪ್ರತಿಪಾದನ ಮಾಡುವಂತಹ ಗ್ರಂಥ ಈ ಲಕ್ಷ್ಮೀ ಶೋಭಾನ ಪದ. ಆ ಭಗವಂತ, ಆ ಲಕ್ಷ್ಮೀದೇವಿ ಸಮುದ್ರದಿಂದ ಉದಿಸಿ ಬರ್ತಾ ಇದ್ದಾಳೆ. ಸಮುದ್ರ ಮಥನವಾಯಿತು. ಸಮುದ್ರ ಮಥನವಾದಾಗ ಮೊದಲಿಗೆ ಬಂದದ್ದು ಹಾಲಾಹಲ ವಿಷ. ಶ್ರೀಮದಾಚಾರ್ಯರು ತಾರತಮ್ಯವನ್ನು ಬಹಳ ಚೆನ್ನಾಗಿ ತಿಳಿಸ್ತಾರೆ. ಆ ಹಾಲಾಹಲ ವಿಷ ಬಂತು. ಪಪೌಸ ವಾಯು ತದುತಾಸ್ಯ ಜೀರ್ಣಂ. ಭಗವಂತನ ಆಜ್ಞಾನುಸಾರವಾಗಿ ವಾಯುದೇವರು ಆ ಹಾಲಾಹಲ ವಿಷವನ್ನ ತಾವು ಪಾನ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಉಚ್ಚೈಶ್ರವ ನಾಮ ತುರಂಗಮೋಭೂತ್. ಉಚ್ಚೈಶ್ರವ ಎನ್ನುವಂತಹ ಕುದುರೆ ಬರ್ತಾ ಇದೆ. ಐರಾವತ ಎನ್ನುವಂತಹ ಆನೆ ಆ ಸಮುದ್ರ ಮಥನ ಮಾಡಿದಾಗ ಬರ್ತಾ ಇದೆ. ಇನ್ನು ಅನೇಕ ದಿಕ್ಪಾಲಕರ ಆನೆಗಳು ಬರ್ತಾ ಇವೆ. 10,000 ಅಪ್ಸರಾಸ್ತ್ರೀಯರು ತಾವು ಬರ್ತಾ ಇದ್ದಾರೆ. ಸಮುದ್ರ ಮಥನ ಕಾಲದಲ್ಲಿ ಉದಿಸಿ ಬರ್ತಾ ಇದ್ದಾರೆ. ಆಮೇಲೆ ದೇವತೆಗಳ ಆಯುಧಗಳು, ಅನೇಕ ತರಹದ ಆಭರಣಗಳು ಬರ್ತಾ ಇವೆ. ಆಮೇಲೆ ಬಂದದ್ದು ಪಾರಿಜಾತ. ಪಾರಿಜಾತ ವೃಕ್ಷ ಬರ್ತಾ ಇದೆ. ನೋಡಿ, ತಾರತಮ್ಯದಲ್ಲಿ ಅಧಮವಾದದ್ದು ಯಾವುದು, ಅವುಗಳು ಮೊದಲಿಗೆ ಬರ್ತಾ ಇದೆ. ತಾರತಮ್ಯದಲ್ಲಿ ಉತ್ತಮವಾದದ್ದು ಅನಂತರ ಬರ್ತಾ ಇದೆ. ಆಮೇಲೆ ಬಂದದ್ದು ಕೌಸ್ತುಭ ಮಣಿ. ಕೌಸ್ತುಭ, ಬ್ರಹ್ಮದೇವರಿಂದ ಅಭಿಮನ್ಯಮಾನವಾದ, ಬ್ರಹ್ಮದೇವರೇ ಸಾಕ್ಷಾತ್ ಅಭಿಮಾನಿಗಳಾದಂತಹ ಕೌಸ್ತುಭ ಮಾಲೆ ಆಮೇಲೆ ಬರ್ತಾ ಇದೆ. ಆ ಕೌಸ್ತುಭ ಮಣಿಯನ್ನ ಭಗವಂತ ತಾನು ಧಾರಣೆ ಮಾಡ್ತಾನೆ ಬ್ರಹ್ಮದೇವರ ಪ್ರಾರ್ಥನೆಯ ಮೇರೆಗೆ. ಅದಾದ ಮೇಲೆ ಲಕ್ಷ್ಮೀದೇವಿ ಅಥೇಂದಿರಾ ಯದ್ಯಪಿ ನಿತ್ಯ ದೇಹ ಬಭೂವ ತತ್ರ ಪರಯಾ ಸ್ವತನ್ವಾ. ಮಹಾಲಕ್ಷ್ಮಿ ನಿತ್ಯ ಸ್ವರೂಪಳಾಗಿದ್ದರೂ ಕೂಡ ಇನ್ನೊಂದು ರೂಪದಿಂದ ಕ್ಷೀರ ಸಮುದ್ರದಲ್ಲಿ ತಾನು ಪ್ರಾದುರ್ಭೂತಳಾಗ್ತಾ ಇದ್ದಾಳೆ. ಅದಾದ ಮೇಲೆ ಭಗವಂತ ಅಮೃತ ಕಲಶ ಜ್ಞಾನ ಮುದ್ರವನ್ನು ಹಿಡ್ಕೊಂಡು ಧನ್ವಂತರಿ ರೂಪದಿಂದ ತಾನು ಪ್ರಕಟನಾದ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಲಕ್ಷ್ಮೀದೇವಿ ತಾನು ಪ್ರಕಟಳಾದಳು. ಪ್ರಕಟಳಾದ ಮೇಲೆ ಆ ಲಕ್ಷ್ಮೀದೇವಿ ಮಾಲೆಯನ್ನು ಹಿಡ್ಕೊಂಡು ಯಾರನ್ನ ನಾನು ವಿವಾಹವಾಗಬೇಕು ಅಂತ ತಾನು ಹೊರಡ್ತಾ ಇದ್ದಾಳೆ. ಎಲ್ಲ ದೇವತೆಗಳಲ್ಲೂ ಒಂದೊಂದು ದೋಷ ಕಾಣಿಸ್ತು. ತನ್ನ ಮಕ್ಕಳ ದೋಷವನ್ನ ತಾನು ಎಣಿಸಿದಳು. ಆಮೇಲೆ ಭಗವಂತನೇ ನನಗೆ ಸರಿಯಾದವನು, ಅನಂತ ಗುಣಪೂರ್ಣನಾದವನು ಅಂತ ತಿಳಿದು ಲಕ್ಷ್ಮೀದೇವಿ ಭಗವಂತನ ಕೊರಳಿಗೆ ಮಾಲೆಯನ್ನಿಟ್ಟು ತಾನು ನಮಸ್ಕಾರವನ್ನ ಮಾಡ್ತಾ ಇದ್ದಾಳೆ ಎನ್ನುವಂತಹ ಒಂದು ಕಥಾನಕ. ಆ ಕಥೆಯನ್ನ ರಾಜರು 108 ಶ್ಲೋಕ ಅಥವಾ 112 ಶ್ಲೋಕಗಳಲ್ಲಿ ಇದನ್ನ ತಾವು ಆ ಸುಂದರವಾದ ಕಥೆಯನ್ನ ವರ್ಣನೆ ಮಾಡ್ತಾರೆ. ಈ ಒಂದು ಕಥೆಯನ್ನ ತಿಳಿಯೋದರಿಂದ, ಈ ಒಂದು ಮಹಾತ್ಮ್ಯವನ್ನ ತಿಳ್ಕೊಂಡು ಇದರ ಪಾರಾಯಣವನ್ನ ಮಾಡುವುದರಿಂದ ಒಂದಲ್ಲ ಎರಡಲ್ಲ ಅನೇಕ ತರಹದ ಲಾಭಗಳಿವೆ. ಅದರಲ್ಲಿ ಯಾರಿಗೆ ವಿವಾಹವಾಗಿಲ್ಲ ಅವರಿಗೆ ವಿವಾಹವಾಗತ್ತೆ. ಯಾರಿಗೆ ವಿವಾಹವಾದರೂ ಕೂಡ ಸಂತಾನವಾಗಿಲ್ಲ, ಸಂತಾನವನ್ನು ಕರುಣಿಸ್ತಾನೆ ಪರಮಾತ್ಮ. ವಿವಾಹವಾಗಿದೆ, ಸಂತಾನವಾಗಿದೆ, ಮನೆಯಲ್ಲಿ ಶಾಂತಿ ಇಲ್ಲ, ದಾಂಪತ್ಯದಲ್ಲಿ ಏನೋ ಬಿರುಕು, ಅಸಮಾಧಾನಗಳು, ಅವೆಲ್ಲವೂ ಕೂಡ ಪರಿಹಾರವಾಗುತ್ತದೆ. ಆದ್ದರಿಂದಲೇ ಶೋಭನ ಪದವನ್ನ ಪ್ರತಿಯೊಂದು ಶ್ಲೋಕಗಳಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಆದಿಯಿಂದ ಅಂತ್ಯದವರೆಗೆ ಎಲ್ಲವೂ ಮಂಗಲಕರವಾದಂಥದ್ದು ಮಂಗಲ ಪದ್ಯಗಳು. ಇದನ್ನು ಸೂಚನೆ ಮಾಡುವುದಕ್ಕಾಗಿಯೇನೆ ಶೋಭನ ಪದ ಎಲ್ಲ ಕಡೆಗೂ ಕೂಡ ಅನುವೃತ್ತವಾಗ್ತಾ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಸುರಪ್ರಿಯನಾಗಿದ್ದಾನೆ, ಭಕ್ತಪ್ರಿಯನಾಗಿದ್ದಾನೆ ಭಗವಂತ. ಭಕ್ತರನ್ನ ಕಂಡ್ರೆ ತುಂಬಾ ಪ್ರೀತಿ ದೇವರಿಗೆ. ಭಕ್ತರು ಏನೇನು ಅಪೇಕ್ಷೆ ಪಡ್ತಾರೋ ಅವರ ಎಲ್ಲ ಅಪೇಕ್ಷೆಗಳನ್ನು ಕೂಡ ದೇವರು ತಾನು ಪೂರ್ಣ ಮಾಡ್ತಾನೆ. ಅದನ್ನ ದೇವೇಂದ್ರ ಭಗವಂತನ ಭಕ್ತ. ಆ ದೇವೇಂದ್ರ ತಾನು ಕಳೆದುಕೊಂಡಂತಹ ಸಂಪತ್ತನ್ನ ಭಗವಂತ ತಾನು ತಿರುಗಿ ತಂದುಕೊಟ್ಟಂತೆ ಭಕ್ತರ ಎಲ್ಲ ಸಂಪತ್ತು, ಆದಿಭೌತಿಕವಾದ, ಆಧ್ಯಾತ್ಮಿಕವಾದ, ಆದಿದೈವಿಕವಾದ ಎಲ್ಲ ಸಂಪತ್ತನ್ನೂ ಭಗವಂತ ತಾನು ಕರುಣಿಸ್ತಾನೆ ಅನ್ನುವಂತಹ ಅಂಶವನ್ನು ಕೂಡ ನಾವಿಲ್ಲಿ ಚಿಂತನೆ ಮಾಡಬೇಕು, ಅನುಸಂಧಾನವನ್ನ ಮಾಡಬೇಕು. ಹೀಗೆ ಮುಂದೆ ಬರುವಂತಹ ಎಲ್ಲ ಘಟನೆಗಳನ್ನು ಕೂಡ ಸುಭಗ, ಸುಗುಣ, ತ್ರಿವಿಕ್ರಮರಾಯ, ಸುರಪ್ರಿಯ ಎನ್ನುವಂತಹ ವಿಶೇಷಣಗಳಿಂದ ರಾಜರು ನಮಗೆ ಬರುವಂತಹ ಕಥೆಯನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆಮೇಲೆ ಗ್ರಂಥದ
ಪಲ್ಲವಿ ತಿಲಕದಂತೆ ಮೊದಲಿಗೆ ಇದನ್ನು ತಿಳಿಸಿ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿವಾಹನ್ನ ಗೆರಗುವೆ ಪಕ್ಷಿವಾಹನ್ನ ಗೆರಗುವೆ ಅನುದಿನ ರಕ್ಷಿಸಲಿ ನಮ್ಮ ವಧೂವರರ ಎಂಬುದಾಗಿ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ. ಲಕ್ಷ್ಮಿ ಭಗವಂತನನ್ನ ಬಿಟ್ಟು ಇಲ್ಲೇ ಇಲ್ಲ, ಸದಾಕಾಲ ಭಗವಂತನೊಟ್ಟಿಗೆ ಲಕ್ಷ್ಮಿ ತಾನು ಇರ್ತಾಳೆ. ಅಂತಹ ಆದಿ ದಂಪತಿಗಳು ಮುಂದೆ ಹೇಳ್ತಾರೆ. ಹಾಗಾದ್ರೆ ಲಕ್ಷ್ಮೀನಾರಾಯಣರು ವಿವಾಹವಾದರು ಅಂತಂದ್ರೆ ಮೊದಲಿಗೆ ವಿವಾಹವಾಗಿರ್ಲಿಲ್ವಾ? ರಾಜರೇ ಉತ್ತರವನ್ನು ಕೊಡ್ತಾರೆ. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ ಧರಿಸಿಕೊಂಡೇ ಲಕ್ಷ್ಮೀದೇವಿ ತಾನು ಬರ್ತಾ ಇದ್ದಾಳೆ. ನಾನು ಅನಾದಿ ಕಾಲದಿಂದ ಭಗವಂತನ ಪಾಣಿಗ್ರಹಣವನ್ನು ಮಾಡಿದವಳೇ ಆಗಿದ್ದೇನೆ. ಆದರೂ ಮತ್ತೆ ಭಕುತರಿಗಾಗಿ ತಾನು ಮದುವೆ ಹವಣಿಸಿಕೊಂಡ ಭಗವಂತ ತನ್ನ ಭಕ್ತರಿ ವಿಜಯ ವಿಠಲ ಅಂತ ಹೇಳುವಂತೆ ಭಕ್ತರಿಗಾಗಿ ಈ ಒಂದು ಕಥಾನಕವನ್ನ, ಈ ಒಂದು ಘಟ್ಟವನ್ನ ಚಿಂತನೆ ಮಾಡುವುದರಿಂದ ಭಕ್ತರಿಗೆ ಮಂಗಳವಾಗತ್ತೆ, ಭಕ್ತರು ಎಲ್ಲ ರೀತಿಯಿಂದ ಸಂಪದ್ಭರಿತರಾಗ್ತಾರೆ ಅನ್ನೋದಕ್ಕಾಗಿ ಭಗವಂತ ತಾನು ಮತ್ತೆ ಮತ್ತೆ ಈ ವಿವಾಹವನ್ನು ತಾನು ಮಾಡಿಕೊಳ್ಳುತ್ತಾನೆ ಅನ್ನುವಂತಹ ಚಿಂತನೆಯನ್ನು ಕೂಡ ನಾವಿಲ್ಲಿ ಮಾಡಿಕೊಳ್ಳಬೇಕು. ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ. ಮೊದಲಿಗೆ ಭಗವಂತನಿಗೆ ನಾವು ಶರಣು ಹೋಗಬೇಕು. ಭಗವಂತನಿಗೆ ಶರಣು ಹೋಗದ ಹೊರತು ನಮಗೇನೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಮಹಾಭಾರತದಲ್ಲಿ ಅನೇಕ ಕಡೆಗೆ ಬರುತ್ತೆ, ದೈವಂ ಫಲತಿ ಸರ್ವತ್ರ ನ ವಿದ್ಯಾನ ಚ ಪೌರುಷಂ. ನಮ್ಮ ವಿದ್ಯೆ ನಮ್ಮ ಪೌರುಷ ಎಲ್ಲ ಕಡೆಗೆ ಕೆಲಸ ಮಾಡೋದಿಲ್ಲ, ಎಲ್ಲೂ ಕೆಲಸ ಮಾಡೋದಿಲ್ಲ. ಅದರ ಹಿಂದೆ ದೈವ ಇದ್ರೆ ಮಾತ್ರ ಅದೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರಲಿಕ್ಕೆ ಸಾಧ್ಯವಾಗತ್ತೆ. ಹಾಗೆ ಮೊದಲಿಗೆ ಭಗವಂತನಿಗೆ ಆ ದೈವಕ್ಕೆ ಶರಣು ಹೋಗಬೇಕು. ಶರಣಂ ಗೃಹರಕ್ಷಿತ್ರೋಹೋ, ಶರಣ ಶಬ್ದಕ್ಕೆ ಮನೆ, ಆಸರೆ. ನಮಗೆ ಆಸರೆ ಪರಮಾತ್ಮನ ಪಾದಗಳು. ಭಗವಂತನನ್ನ ನಾವು ಆಶ್ರಯಿಸಬೇಕು. ದೊಡ್ಡವರ ಸ್ವರೂಪವನ್ನ ಹೇಳಬೇಕಾದ್ರೆ ಪಾದದಿಂದ ನಾವು ಅವರನ್ನ ಸಂಬೋಧನೆ ಮಾಡಬೇಕು. ಶ್ರೀಪಾದಂಗಳವರು, ಶ್ರೀಪಾದರು ಅಂತ ಕರಿತೇವಲ್ಲ, ಹಾಗೆ ಉತ್ತಮಾನಾಂ ಸ್ವರೂಪಂತೂ ಪಾದಶಬ್ದೇನ ಭಣ್ಯತೆ ಅಂತ ಶಾಸ್ತ್ರ ಹೇಳುತ್ತೆ. ದೊಡ್ಡವರ ಸ್ವರೂಪವನ್ನ ಪರಿಚಯಿಸುವಾಗ ನಾವು ಪಾದ ಶಬ್ದದಿಂದ ಅಥವಾ ಅದರ ಪರ್ಯಾಯ ಶಬ್ದಗಳಿಂದ ನಾವು ವ್ಯವಹಾರ ಮಾಡಬೇಕು. ಆ ಕಾರಣಕ್ಕೆ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಅಂತ ಚರಣ ಶಬ್ದವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲಿಗೆ ಭಗವಂತನಿಗೆ ಶರಣು ಹೋಗಬೇಕು. ಭಗವಂತನನ್ನ ಚರಣದಿಂದ, ಹಿರಿಯರನ್ನ ಪಾದದಿಂದ ನಾವು ಗುರುತಿಸಬೇಕು. ಪಕ್ಷಿವಾಹನ ಗೆರಗುವೆ. ಭಗವಂತ ಪಕ್ಷೀಶ, ಪಕ್ಷಿವಾಹನ, ಗರುಡನ ಮೇಲೆ ಕೂತಿದ್ದಾನೆ. ಗರುಡ ತುಂಬ ವೇಗವಾಗಿ ಹೋಗುತ್ತೆ. ದೇವರನ್ನ ನಾವು ಸ್ಮರಣೆ ಮಾಡಿದ ತಕ್ಷಣದಲ್ಲಿ ಭಗವಂತ ಬಂದು ಗಜೇಂದ್ರನಿಗೆ ಬಂದ ರಕ್ಷಣೆ ಮಾಡಿದ್ನಲ್ಲ. ಆಪತ್ತು ಬಂತು ಸ್ವಾಮಿ ಅಂತ ನಮ್ಮ ಪ್ರಾರ್ಥನೆ ಪೂರ್ಣವಾಗುವುದರ ಒಳಗೆ ಪಕ್ಷಿವಾಹನನಾಗಿ ಗರುಡ ಬೇಗ ದೇವರನ್ನ ಕರ್ಕೊಂಡು ಬಂದ್ಬಿಡ್ತಾನೆ. ಭಗವಂತ ಸರ್ವತ್ರ ವ್ಯಾಪ್ತ, ಗರುಡನ ಅವಶ್ಯಕತೆ ಇಲ್ಲ. ಗರುಡನಿಗಿಂತಲೂ ವೇಗ, ಮನಸ್ಸಿಗಿಂತಲೂ ವೇಗ ಪರಮಾತ್ಮ. ಆದರೆ ತಿಳ್ಕೊಳ್ಳಿಕ್ಕೆ, ಅನುಸಂಧಾನ ಮಾಡಲಿಕ್ಕೆ ಪಕ್ಷಿವಾಹನನಾದ ಭಗವಂತ, ಗರುಡವಾಹನನಾದ ಭಗವಂತ, ಛಂದೋಮಯ ಗರುಡ. ಆ ಗರುಡ ವೇದ ಮಂತ್ರಗಳಿಂದ ಸದಾಕಾಲ ದೇವರನ್ನ ಸ್ತೋತ್ರ ಮಾಡ್ತಾ ಇರ್ತಾನೆ. ಅಂತಹ ಗರುಡವಾಹನನಾದ ಭಗವಂತ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಜಗತ್ತಿನಲ್ಲಿ, ಏನ್ ತೊಂದರೆ ಇಲ್ಲ, ನಮ್ಮ ಮನೆಯಲ್ಲಿ ಕಾರಿದೆ, ನೀವು ಯಾವ ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು 10 ನಿಮಿಷದಲ್ಲಿ ನಿಮ್ಮ ಮನೆಗೆ ಬರ್ತೇವೆ, ನಾವು ವಾಹನ ಇದೆ ನಮ್ಮ ಮನೆಯಲ್ಲಿ. ಹಾಗೆ ಭಗವಂತನಲ್ಲಿ ಗರುಡ ಎಂಬ ವಾಹನ ಇದೆ. ಭಗವಂತ ಭಕ್ತರ ಪ್ರಾರ್ಥನೆ ಮುಗಿದಿರ್ಲಿಕ್ಕೆ ಇನ್ನೂ ಪೂರ್ಣ ಆಗಿರೋದಿಲ್ಲ, ಅಷ್ಟರಲ್ಲಿ ಭಗವಂತ ತಾನು ಪ್ರಕಟನಾಗ್ತಾನೆ. ಭಗವಂತ ಭಕ್ತರ ಆಪತ್ತುಗಳನ್ನು ಪರಿಹಾರ ಮಾಡುತ್ತಾನೆ ಅನ್ನುವಂತಹ ಅನುಸಂಧಾನವನ್ನ, ಚಿಂತನೆಯನ್ನ ಈ ಪ್ರಸಂಗದಲ್ಲಿ ನಾವು ಮಾಡಬಹುದು. ಪಕ್ಷಿವಾಹನ ಗೆರಗುವೆ. ಇಲ್ಲಿ ಕಥೆ ಇದು ಯಾಕೆ ಬಂತು ಅಂತಂದ್ರೆ, ಭಗವಂತ ಸ್ವಪ್ನದಲ್ಲಿ ರಾಜರಿಂದ ಅದ್ಭುತವಾಗಿ ತಾನು ಕೊಂಡಾಡಿಸಿಕೊಂಡ, ಸ್ತೋತ್ರ ಮಾಡಿಸಿಕೊಂಡ. ಭಗವಂತನ ಸ್ವಪ್ನದಲ್ಲಿ ದೃಷ್ಟವಾದಂತಹ ಕೃತಿ ಇದು. ಆದರೆ ರಾಜನಾದ ಅರಸಪ್ಪನ ಮನೆಯಲ್ಲಿ ಹಾವು ಕಚ್ಚಿ ಆ ಮದುಮಗ ಸತ್ತು ಬಿದ್ದ. ಆಗ ಈ ಸ್ತೋತ್ರವನ್ನ, ತಾವು ಕಂಡುಕೊಂಡಂತಹ ಸ್ವಪ್ನದಲ್ಲಿ ದೃಷ್ಟವಾದಂತಹ ಈ ಸ್ತೋತ್ರವನ್ನ ಮತ್ತೆ ಪುನಃ ಪಠನ ಮಾಡಿ ಅವನಿಗೆ ಅನುಗ್ರಹವನ್ನ ಮಾಡಿ
ಅವನನ್ನು ರಕ್ಷಣೆ ಮಾಡಿದರು. ಹೀಗಾಗಿ ವಿಷ ಪರಿಹಾರವಾಗಬೇಕು ಅಂದರೆ ಗರುಡ ಬೇಕು ತಾನೆ. ಅದಕ್ಕಾಗಿ ಆ ಗರುಡನನ್ನೂ ಸ್ಮರಣೆ ಮಾಡಿದಂತೆ ಆಯಿತು. ಅದಕ್ಕಾಗಿ ಪಕ್ಷಿವಾಹನ ಗೆರಗುವೆ ಅಂತ ಪಕ್ಷಿವಾಹನನಾದ ಭಗವಂತನನ್ನ ಇಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ. ಸಂಸಾರ ತಾಪತ್ರಯದಲ್ಲಿ ನಮ್ಮಲ್ಲೂ ಕೂಡ ಅನೇಕ ತರಹದ ವಿಷ ಇದೆ. ಇವತ್ತು ನಮ್ಮ ಆಹಾರದಲ್ಲಿ ವಿಷ ಇದೆ, ನಮ್ಮ ವಿಚಾರದಲ್ಲಿ ವಿಷ ಇದೆ, ಎಲ್ಲದರಲ್ಲಿ ವಿಷ ಇದೆ. ವಿಷವನ್ನು ತುಂಬಿಕೊಂಡು ಬಿಟ್ಟಿದ್ದೇವೆ ನಾವು. ಮನಸ್ಸಿನಲ್ಲಿ ವಿಷ ಇದೆ, ಬಾಯಿಯಲ್ಲಿ ವಿಷ ಇದೆ, ಹೃದಯದಲ್ಲಿ ವಿಷ ಇದೆ. ಈ ವಿಷ ಪರಿಹಾರವಾಗಬೇಕು ಅಂತಂದ್ರೆ ಆ ಪಕ್ಷಿವಾಹನನಾದ ಹಯವದನ ಬರಬೇಕು. ಬಂದಾಗ ಈ ವಿಷ ಪರಿಹಾರವಾಗತ್ತೆ. ಅದಕ್ಕಾಗಿ ಆ ಗರುಡ ವಾಹನನಾದ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ಈ ಆಖ್ಯಾಯಿಕೆಯನ್ನ ನಾನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಕರಮಂಧೀಶ್ವರ ಭಕ್ತಿ ಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭು ಪ್ರೀತೋಸ್ತ್ವನೇನ ಶುಭದೋ ಮಮ ದೇವಪೂಜಾ ವ್ಯಾಖ್ಯಾದಿ ಸತ್ಕೃತಿ ಕೃತೋ ಬದರೀ ನಿವಾಸಿ. ಶ್ರೀಕೃಷ್ಣಾರ್ಪಣಮಸ್ತು.